ನಿಮ್ಮೊಂದಿಗೆ ಪ್ರೀತಿಯಲ್ಲಿರುವ ವ್ಯಕ್ತಿಯನ್ನು ಗುರುತಿಸಲು 7 ಮಾರ್ಗಗಳು. ಕೆಲವೊಮ್ಮೆ ಯಾರಾದರೂ ನಿಮ್ಮನ್ನು ಪ್ರೀತಿಸುತ್ತಿದ್ದರೆ ಹೇಳಲು ಕಷ್ಟವಾಗುತ್ತದೆ, ಅಥವಾ ಕೆಲವೊಮ್ಮೆ ನಿಮ್ಮ ಮುಂದೆ ಒಬ್ಬ ವ್ಯಕ್ತಿ ಬಹುಶಃ ನಿಮ್ಮನ್ನು ಪ್ರೀತಿಸುತ್ತಿರಬಹುದು, ಆದರೆ ನೀವು ಅದನ್ನು ಅರ್ಥ ಮಾಡಿಕೊಳ್ಳದೇ ಇರಬಹುದು. ತುಂಬಾ ಕೆಲಸವಿದ್ದಾಗಲೂ ಅವರು ನಿಮ್ಮೊಂದಿಗೆ ತಮಾಷೆ ಮಾಡುತ್ತಾರೆ. ಕೈಯಲ್ಲಿರುವ ಕೆಲಸವು ತಮಾಷೆಯ ಸಂಗತಿ ಎಲ್ಲದಿದ್ದರೂ ಅವರು ನಿಮ್ಮೊಂದಿಗೆ ಮೋಜು ಮಾಡುತ್ತಾರೆ. ಕೈ ತುಂಬ ಕೆಲಸವಿದ್ದಾಗಲೂ ಸಹ ಯಾವಾಗಲೂ ನಿಮಗಾಗಿ ಸಮಯ ಕೊಡುವ ವ್ಯಕ್ತಿಯ ಕಡೆಗೆ ಗಮನ ಕೊಡಿ. ಉದಾಹರಣೆಗೆ, ನೀವು ಜೀವನದಲ್ಲಿ ಮುಂದುವರಿಯಲು ಸಹಾಯ ಮಾಡುವವರು. ಅವರು ನಿಮ್ಮನ್ನು ತುಂಬಾ ನೋಡುತ್ತಾರೆ. ಯಾರಾದರೂ ನಿಮ್ಮನ್ನು ಪ್ರೀತಿಸುತ್ತಿರುವಾಗ ಅವರು ನಿಮ್ಮ ಕಣ್ಣುಗಳನ್ನು ಹೆಚ್ಚು ನೇರವಾಗಿ ನೋಡುತ್ತಾರೆ. ಹಾಗೆಯೇ ಅವರು ದೀರ್ಘಕಾಲದವರೆಗೆ ನಿಮ್ಮೊಂದಿಗೆ ಇರಲು ಬಯಸುತ್ತಾರೆ. ಅವರು ನಿಮ್ಮ ಬಗ್ಗೆ ಹೆಚ್ಚು ಗಮನ ಹರಿಸುತ್ತಾರೆ. ಎಲ್ಲರೂ ಅವರವರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ಅಲ್ಲವೇ, ಆದರೆ ಜನರು ಅವರಿಗೆ ಮುಖ್ಯವಾದ ವಿಷಯಗಳಿಗೆ ಮತ್ತು ತಮಗೆ ಬೇಕಾಗಿರುವವರಿಗೆ ಸಮಯವನ್ನು ನೀಡುತ್ತಾರೆ. ಯಾರಾದರೂ ಪ್ರೀತಿಸುತ್ತಿರಬಹುದು, ಅವರು ನಿಮ್ಮ ಮೇಲೆ ಹೆಚ್ಚು ಗಮನವನ್ನು ಕೇಂದ್ರೀಕರಿಸಲು ಪ್ರಾರಂಭಿಸಿದಾಗ. ನಿಮಗೆ ಏನಾದರೂ ಆದಾಗ ಯಾರಾದರೂ ಕಾಳಜಿ ಹೊಂದುವುದು ಮಾತ್ರವಲ್ಲದೆ ನಿಮ್ಮ ಒಳ್ಳೆಯ ಸಮಯ ಮತ್ತು ಕೆಟ್ಟ ಸಮಯದಲ್ಲಿ ಕಾಳಜಿಯನ್ನು ಪ್ರದರ್ಶಿಸುತ್ತಾರೆ. ಅಂದರೆ ನಿಮ್ಮ ಸಂತೋಷವು ಅವರ ಸಂತೋಷ, ನಿಮ್ಮ ದುಃಖವು ಅವರ ದುಃಖ. ಅವರು ಸಣ್ಣ ವಿಷಯಗಳನ್ನು ನೆನಪಿಟ್ಟುಕೊಂಡಿರುತ್ತಾರೆ. ಪ್ರೀತಿಯಲ್ಲಿರುವ ಯಾರಾದರೂ ನಿಮ್ಮ ಜನ್ಮದಿನ, ನಿಮ್ಮ ನೆಚ್ಚಿನ ಬಣ್ಣ ಮತ್ತು ನೆಚ್ಚಿನ ಊಟವನ್ನು ನೆನಪಿಸಿಕೊಳ್ಳುತ್ತಾರೆ. ಆದ್ದರಿಂದ ಅವರು ನೆನಪಿಡುವ ಮತ್ತು ನಿಮಗಾಗಿ ಮಾಡುವ ಸಣ್ಣ ವಿಷಯಗಳು ಸಹ ಅರ್ಥಪೂರ್ಣವಾಗಿದೆ. ಅವರು ತಮ್ಮ ಜೀವನದಲ್ಲಿ ಪ್ರಮುಖ ವ್ಯಕ್ತಿಗಳಿಗೆ ನಿಮ್ಮನ್ನು ಪರಿಚಯಿಸುತ್ತಾರೆ. ಅವರು ಭಾವನಾತ್ಮಕವಾಗಿ ನಿಮಗೆ ಹತ್ತಿರವಾಗಲು ಬಯಸುತ್ತಾರೆ. ಅವರು ಆಗಾಗ್ಗೆ ಭವಿಷ್ಯದ ಬಗ್ಗೆ ಮಾತನಾಡುತ್ತಾರೆ. ಅವರು ಇದ್ದಕ್ಕಿದ್ದಂತೆ ನಿಮ್ಮೊಂದಿಗೆ ಮುಂದಿನ ಭವಿಷ್ಯದ ಬಗ್ಗೆ ಮಾತನಾಡಿದರೆ ಅವರು ಪ್ರೀತಿಯಲ್ಲಿ ಬೀಳುತ್ತಿದ್ದಾರೆ ಅಥವಾ ಈಗಾಗಲೇ ನಿಮ್ಮನ್ನು ಪ್ರೀತಿಸುತ್ತಿರುವ ಸಂಕೇತವಾಗಿದೆ. ಪುರುಷರು ಈ 3 ಗುಣಗಳನ್ನು ಹೊಂದಿದ್ದರೆ ಅದು ಮಹಿಳೆಯರಿಗೆ ತುಂಬಾ ಇಷ್ಟವಾಗುತ್ತಂತೆ. ಈ ಗುಣಗಳು ಮನುಷ್ಯನ ವ್ಯಕ್ತಿತ್ವವನ್ನು ಗಟ್ಟಿಗೊಳಿಸುತ್ತದೆ. ಮಹಿಳೆಯರನ್ನು ಆಕರ್ಷಿಸಲು ಪುರುಷರಿಗೆ ಇರಬೇಕಾದ ಗುಣಗಳು ಎಂದರೆ, ಮೊದಲನೆಯದಾಗಿ ಸಭ್ಯತೆ. ಒಂದು ಅಧ್ಯಯನದ ಪ್ರಕಾರ ಮಹಿಳೆಯರು ಸಭ್ಯ ಅಥವಾ ಸಭ್ಯ ಸ್ವಭಾವದ ಹುಡುಗರನ್ನು ಬಹುಬೇಗನೆ ಇಷ್ಟಪಡುತ್ತಾರೆ. ಅಂದರೆ ಅಹಂಕಾರವಿಲ್ಲದ ಮತ್ತು ಯಾವುದೇ ತಪ್ಪನ್ನು ವಿನಮ್ರ ಮನೋಭಾವದಿಂದ ಸ್ವೀಕರಿಸುವುದು ಎಂದರ್ಥ. ಇದರಿಂದ ಸಂಬಂಧಗಳಲ್ಲಿ ಮಾಧುರ್ಯ ಉಳಿಯುತ್ತದೆ. ಹಾಗಾಗಿ ಪುರುಷನು ಮೊದಲು ಸಭ್ಯನಾಗಬೇಕು. ಎರಡನೆಯದಾಗಿ ನಂಬಿಕೆ. ಸೈಕಾಲಜಿ ಹೇಳುತ್ತೆ, ಮಹಿಳೆ ಯಾವುದೇ ವೈಯಕ್ತಿಕ ವಿಷಯಗಳನ್ನು ಪುರುಷನಿಗೆ ಹೇಳಿದರೆ ಮತ್ತು ಪುರುಷ ತನ್ನಲ್ಲಿಯೇ ಇಟ್ಟುಕೊಂಡರೆ ಅಂತಹ ನಂಬಿಕಸ್ಥ ಹುಡುಗನನ್ನು ಕೂಡ ಮಹಿಳೆಯರು ತುಂಬಾ ಇಷ್ಟಪಡುತ್ತಾರೆ. ಯಾವುದೇ ಸಂಬಂಧಗಳಲ್ಲಿ ಪರಸ್ಪರ ನಂಬಿಕೆ ಇಟ್ಟುಕೊಳ್ಳುವುದು ಮುಖ್ಯ. ಹೆಣ್ಣಿನ ನಂಬಿಕೆಯನ್ನು ಮುರಿಯದ ಮತ್ತು ಹೆಣ್ಣಿನ ಮಾತಿಗೆ ನಿರ್ಬಂಧ ಹಾಕದ ಪುರುಷರು ಉತ್ತಮರೆಂದು, ತಮಗೆ ಸರಿಯಾದ ಜೋಡಿ ಎಂದು ಅವರು ತೀರ್ಮಾನಿಸುತ್ತಾರೆ. ಇಲ್ಲದಿದ್ದರೆ ಸಂಬಂಧಗಳು ಒಡೆದು ಹೋಗಲು ಹೆಚ್ಚು ಸಮಯ ಬೇಕಾಗಿಲ್ಲ. ಮೂರನೆಯದಾಗಿ ಭಾವುಕ. ಒಬ್ಬ ಪುರುಷನು ಮಹಿಳೆಯ ಸಣ್ಣ ಮತ್ತು ದೊಡ್ಡ ವಿಷಯಗಳನ್ನು ನೋಡಿಕೊಳ್ಳುತ್ತಾನೆ ಮತ್ತು ಅವಳನ್ನು ಸುರಕ್ಷಿತವಾಗಿರಿಸಿರುತ್ತಾನೆ. ಈ ವಿಷಯವು ಮಹಿಳೆಯ ಮನಸ್ಸನ್ನು ಮುಟ್ಟುತ್ತದೆ. ಇಂತಹ ಭಾವುಕ ಗುಣವುಳ್ಳ ಯುವಕರು ಮಹಿಳೆಗೆ ಬಹಳ ಬೇಗನೆ ಹತ್ತಿರವಾಗುತ್ತಾರೆ. ಒಂದು ರಿಸರ್ಚ್ನ ಪ್ರಕಾರ ಪುರುಷರು ಈ ಮೇಲಿರುವ 3 ಸದ್ಗುಣಗಳನ್ನು ಹೊಂದಿದ್ದರೆ ಮಹಿಳೆಯರಿಗೆ ಇಷ್ಟವಾಗಿ ಸಂಬಂಧಗಳು ಬಲವಾಗುತ್ತದೆ. ಒಂದು ಹುಡುಗಿ ಮೌನವಾಗಿದ್ದರೆ ಅದು ಅಪಾಯಕಾರಿ. 1 ಓವರ್ ಥಿಂಕಿಂಗ್. 2 ಕಾಯುವಿಕೆಯಿಂದ ಆಯಾಸಗೊಂಡಿದೆ. 2 ಅಪ್ಪುಗೆಯ ಅಗತ್ಯವಿದೆ. 4 ಒಳಗೆ ಅಳುವುದು. 5 ಮೇಲಿನ ಎಲ್ಲವೂ. ಕಾಳಜಿ ವಹಿಸುವುದಿಲ್ಲ ಎಂದು ನಟಿಸುವುದು ಸಾಮಾನ್ಯವಾಗಿ ಹೆಚ್ಚು ಕಾಳಜಿ ವಹಿಸುವವರ ಅಭ್ಯಾಸವಾಗಿದೆ. ಹುಡುಗರು ಸಹ ಅಳುತ್ತಾರೆ, ಆದರೆ ಅವರು ಒಂಟಿಯಾಗಿರುವಾಗ. ಒಬ್ಬ ಹುಡುಗ ಯಾರ ಮುಂದೆ ಆದರೂ ಅತ್ತರೆ ಅವರು ಅವನಿಗೆ ತುಂಬಾ ವಿಶೇಷ ವ್ಯಕ್ತಿಯಾಗಿರುತ್ತಾರೆ. ನಾನು ಎಂದಿಗೂ ಪ್ರೀತಿಸುವುದಿಲ್ಲ ಎಂದು ಹೇಳುವ ವ್ಯಕ್ತಿ ಪ್ರೀತಿಯಲ್ಲಿ ಬಿದ್ದ ನಂತರ ಅವರಿಲ್ಲದೆ ಇರಲು ಕಷ್ಟಪಡುತ್ತಾನೆ.
ಯಾರು ಜೀವನದಲ್ಲಿ ಸ್ವಾಭಾವಿಕವಾಗಿ ಕಷ್ಟಪಟ್ಟಿರುತ್ತಾರೋ ಅವರಿಗೆ, ಯಾರು ಕೇವಲ ಡಿಗ್ರಿ ಮುಗಿಸಿರುತ್ತಾರೋ ಅವರಿಗಿಂತ ಹೆಚ್ಚು ಅನುಭವವಿರುತ್ತದೆ. ಮನೋವಿಜ್ಞಾನದ ಪ್ರಕಾರ ನಮ್ಮ ಜೀವನದಲ್ಲಿ ನಾವು ಮಾಡುವ ದೊಡ್ಡ ತಪ್ಪು ಎಂದರೆ ನಮ್ಮ ಭಾವನೆಗಳಿಗೆ ಬೆಲೆ ಕೊಡದ ವ್ಯಕ್ತಿಗಳಿಗೆ ನಾವು ನಮ್ಮ ಅಮೂಲ್ಯ ಕ್ಷಣಗಳನ್ನು ವ್ಯರ್ಥ ಮಾಡುವುದು. ಒಂದು ಹುಡುಗಿ ತನ್ನ ಆತ್ಮೀಯ ಸ್ನೇಹಿತೆ ಅವಳ ಬಾಯ್ ಫ್ರೆಂಡ್ ಜೊತೆ ಹೆಚ್ಚು ನಿಕಟವಾಗಿ ಮಾತನಾಡುವಾಗ ತುಂಬಾ ಅಸೂಯೆ ಪಡುತ್ತಾಳೆಂದು ಸೈಕಾಲಜಿ ಹೇಳುತ್ತದೆ. ಮನೋವಿಜ್ಞಾನದ ಪ್ರಕಾರ ನಮಗೆ ಸಿಗಲು ತುಂಬಾ ಕಷ್ಟಕರವಾದ ಜನರಿಗೆ ನಾವು ಹೆಚ್ಚು ಆಕರ್ಷಿತರಾಗುತ್ತೇವೆ. ಮುಂದೆ ಏನಾದರೂ ದುರಂತ ಸಂಭವಿಸಬಹುದೆಂಬ ಯೋಚನೆಯಲ್ಲಿ ನಮ್ಮಲ್ಲಿ ಕೆಲವರು ಸಂತೋಷವಾಗಿರಲು ಹೆದರುತ್ತಾರೆ. ಸೈಕಾಲಜಿ ಹೇಳುತ್ತೆ, ಜನರು ಬುದ್ಧಿವಂತರಲ್ಲದಿದ್ದರೂ ಸುಂದರವಾದ ವ್ಯಕ್ತಿಗಳನ್ನು ಬುದ್ಧಿವಂತ ವ್ಯಕ್ತಿಗಳೆಂದು ತಿಳಿಯುತ್ತಾರೆ. ಯಾವುದೇ ಹುಡುಗಿ ನಿಮಗಾಗಿ ವಿಶೇಷವಾಗಿ ಅಡುಗೆ ಮಾಡಿದ್ದರೆ ನೀವು ಅವಳಿಗೆ ತುಂಬಾ ವಿಶೇಷ ಎಂದು ಅರ್ಥ ಮಾಡಿಕೊಳ್ಳಿ. ಒಬ್ಬ ವ್ಯಕ್ತಿಯು ನಿಮಗೆ ಇಗ್ನೋರ್ ಮಾಡಿದರೆ ಆ ವ್ಯಕ್ತಿಯನ್ನು ನಿರ್ಲಕ್ಷಿಸಲು ಆರಂಭಿಸಿ. ಅವನು ಮತ್ತೆ ಆ ತಪ್ಪು ಮಾಡುವುದಿಲ್ಲ. ಆ ವ್ಯಕ್ತಿ ನಿಮ್ಮನ್ನು ಇಷ್ಟಪಡುತ್ತಿದ್ದಾರೋ ಇಲ್ಲವೋ ಎಂದು ನೀವು ತಿಳಿದುಕೊಳ್ಳಲು ಬಯಸಿದರೆ ಸರಳವಾದ ಟ್ರಿಕ್ ಅನುಸರಿಸಿ. ಅವರನ್ನು ನಗಿಸಲು ಪ್ರಯತ್ನಿಸಿ. ಅವರು ಸುಲಭವಾಗಿ ನಗುತ್ತಿದ್ದರೆ ಅವರು ನಿಮ್ಮನ್ನು ಇಷ್ಟಪಡುತ್ತಿದ್ದಾರೆ. ಅವರು ಸುಲಭವಾಗಿ ನಗದಿದ್ದರೆ ಅವರು ನಿಮ್ಮನ್ನು ಇಷ್ಟಪಡುತ್ತಿಲ್ಲ.